ಗುಡ್ ಆಫ್ಟರ್ನೂನ್ ನನ್ನ ವೀಕ್ಷಕರೇ. ಎಲ್ಲರದ್ದು ಅಡುಗೆ ಆಯಿತಾ? ಕೆಲವರು ಕೆಲಸಕ್ಕೆ ಹೋಗಿದ್ದೀರಾ, ಕೆಲವರು ಮನೇಲಿ ಕೆಲಸ ಮಾಡ್ತಾಯಿದ್ದೀರಾ, ಎಲ್ಲ ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀರಾ. ನಾನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ಸಾರಿ. ಇವಾಗ ದೃಷ್ಟಿ ತೆಗೆದ್ಬಿಡೋಣ. ನೋಡಿ, ಕೃಷ್ಣ ನಿಮ್ಮನ್ನು ನೋಡ್ತಾ ಇದ್ದಾನೆ. ನಿಮಗೆ ಯಾರ್ಯಾರು ದೃಷ್ಟಿ ಹಾಕಿದರೆ, ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ, ಯಾರ್ಯಾರು ಕೆಟ್ಟದ್ದು ಬಯಸಿದ್ರೆ ಎಲ್ಲ ಅವ್ರಿಗೆ ವಾಪಸ್ ಹೋಗಲಿ, ಬ್ಯಾಕ್ ಫೈರ್ ಆಗಲಿ. ಯಾರಿಗೂ ಕೆಟ್ಟದ್ದಾಗೋದು ಬೇಡಪ್ಪ, ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಲ್ತು, ವೆಲ್ತು, ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ. ನೀವು ಅಷ್ಟೇ. ಹಾಗೆ ಎಲ್ಲ ಥರದಲ್ಲೂ ಒಳ್ಳೆಯವರು, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಯಾರಾದರೂ ಏನಾರು ಅನ್ನಲಿ ತಲೆ ಕೆಡಿಸ್ಕೊಬಿಡಿ. ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರು ಆಗುತ್ತೋ, ಯಾರ್ಯಾರ ಮನೆಯಲ್ಲಿ ಈ ಥರ ನಡೀತಿರುತ್ತೋ ಅವ್ರಿಗೆ ಈ ಎಪಿಸೋಡ್ ಸಿಗುತ್ತೆ, ಈ ನನ್ನ ರೀಡಿಂಗ್ ಸಿಗುತ್ತೆ. ಇಲ್ಲದೇ ಇರೋರಿಗೆ ಇಲ್ಲ. ಸಿಕ್ಕಿದ್ರೆ ನಿಮ್ಮ ಮನೇಲಿ ನಡೀತಾ ಇಲ್ಲ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಮನೇಲಿ ಸಂಬಂಧಗಳಲ್ಲಿ ಜಗಳಗಳ ನಡೀತಾ ಇದೆ, ಒಳಗಡೆ ಜಗಳಗಳ ನಡೀತಾ ಇದೆ. ಪ್ರಾಪರ್ಟಿಗಾದರೂ ಆಗಿರ್ಬೋದು, ದುಡ್ಡಿಗಾದರೂ ಆಗಿರ್ಬೋದು, ಮನೆಗಾದರೂ ಆಗಿರ್ಬೋದು, ಅಥವಾ ಅವರ ಅಮ್ಮನ ನೋಡ್ಕೊಳಕ್ಕಾದ್ರೂ ಆಗಿರ್ಬೋದು, ಅಪ್ಪನ ನೋಡ್ಕೊಳಕ್ಕಾದ್ರೂ ಆಗಿರ್ಬೋದು. ಎಲ್ಲ ಒಬ್ರಿಗೊಬ್ರಿಗೆ ಫೈಟಿಂಗ್ ನಡೀತಾ ಇದೆ ನೋಡಿ. ಇಲ್ಲಿ ಯಾರಿಗಾಗತ್ತೆ ಅವರು ಇದನ್ನು ತಗೊಳ್ಳಿ. ಜಗಳ ನಡೀತಾ ಇದೆ, ನಮಗೆ ಬೇಕು ಅಂತ. ಅಪ್ಪ ಅಮ್ಮ ಮಾತ್ರ ಯಾರಿಗೂ ಬೇಡ, ನಮಗೆ ಬೇಡ, ಅಪ್ಪ ಅಮ್ಮ ನಮಗೆ ಬೇಡ ಅಂತ ಜಗಳ ಆಡ್ತಿದ್ದಾರೆ. ಪ್ರಾಪರ್ಟಿ ಮಾತ್ರ ನಮಗೆ ಬೇಕು ಅಂತ ಜಗಳ ಆಡ್ತಾ ಇದ್ದಾರೆ. ಹಾಗೆ ಜಗಳ ಆಡ್ತಾ ಆದರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನೀವು ತುಂಬ ಒಳ್ಳೆಯವರು. ನೀವು ನನಗೇನು ಕೊಟ್ಟರು ಅದು ಸಾಕಪ್ಪ, ದೇವ್ರು ನನಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ ಅಂತ ನೀವು ಬಿಟ್ಬಿಟ್ಟಿದ್ದೀರ. ನಿಮಗೆ ಸಿಗುತ್ತೆ, ಯೋಚನೆ ಮಾಡಬೇಡಿ. ಅವರು ಜಗಳ ಆಡ್ತಿರೋರು ಆಡ್ತಾ ಇರಲಿ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇಲ್ಲಾಂದರೆ ನಿಮ್ಮ ಹೆಲ್ತು ಹಾಳಾಗೋಗುತ್ತೆ. ಆದ್ದರಿಂದ ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೋಡಿ, ದೇವ್ರು ನಿಮಗೊಂದು ಆಪರ್ಚುನಿಟಿ ಕೊಡ್ತಾನೆ. ಅವನೇನು ಕೊಡ್ತಾನೆ ಅದನ್ನೇ ಈಸ್ಕೊಳ್ಳಿ. ಅದೇ ಬೇಕು ಇದೇ ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳೇಬೇಡಿ. ಯಾರೂ ಶಾಶ್ವತ ಅಲ್ಲ ಈ ಜೀವನದಲ್ಲಿ. ಅದರಿಂದ ಅವನೇನು ಕೊಡ್ತಾನೆ ನೋಡಿ. ಇಲ್ಲಿ ಮನೆ ತೋರಿಸ್ತಾ ಇದೆ, ಮನೆ ಕೊಡ್ಬೋದು, ಜಮೀನು ಕೊಡ್ಬೋದು, ಅಥವಾ ಯಾವುದು ಕೊಟ್ಟರು ನೋಡಿ. ಸೂರ್ಯಂದು ಇದು ಸೂರ್ಯ, ಅವನದು ಶೈನಿಂಗು ಅಂದರೆ ನೀವೇ ಸೂರ್ಯನ ಥರ ಶೈನ್ ಆಗ್ಬೋದು. ನೀವು ಸೂರ್ಯನ ಥರನೇ ತುಂಬ ಬುದ್ಧಿವಂತರಾಗಿರ್ತೀರ, ತುಂಬ ಸಕ್ಸಸ್ ಪಡಿತೀರ ಜೀವನದಲ್ಲಿ. ಇವಾಗಲೇ ಪಡ್ತಿದ್ದೀರ ಏನೋ ನನಗೆ ಗೊತ್ತಿಲ್ಲ. ಸಕ್ಸಸ್ ಪಡಿತೀರ ಮುಂದೆನೂ ತುಂಬ ಚೆನ್ನಾಗಿರ್ತೀರ. ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ದೇವ್ರು ನಿಮಗೆ ಖಂಡಿತ ಆಪರ್ಚುನಿಟಿ ಕೊಡ್ತಾನೆ, ಆವಾಗ ನೀವು ಈಸ್ಕೊಂಬಿಡಿ, ಆಯಿತಾ? ಹಾಗೆಯೇ ನೀವು ಒಂಥರ ನಿಮ್ಮ ಸ್ವಭಾವ ಹೇಗೆ ಅಂದರೆ ಒಂಥರ ಗುರುಗಳ ಥರ. ಅಂದರೆ ತುಂಬ ಒಳ್ಳೆಯ ಸ್ವಭಾವ. ನೀವು ಎಲ್ಲರಿಗೂ ಬುದ್ಧಿವಾದ ಹೇಳ್ತಾ ಇರ್ತೀರ. ನೀವು ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇರ್ತೀರ. ನೀವು ಅದನ್ನೇ ಮಾಡ್ತಾ ಇರ್ತೀರ. ನೀವು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಆದರೆ ಒಳ್ಳೇದು ಮಾಡ್ತೀರಾ. ಇಲ್ಲಾಂದರೆ ಯಾರಿಗೂ ಏನೂ ಮಾಡಲ್ಲ, ನ್ಯೂಟ್ರಲ್ ಆಗಿ ಇದ್ಬಿಡ್ತೀರಾ.
ಅದು ಸ್ವಲ್ಪ ಒಳ್ಳೆಯದೇ. ಹಾಗೆ ಬೋಧನೆ ಕೂಡ ಮಾಡ್ತೀರಾ, ಮಕ್ಕಳುಗಳಿಗೆ ನೀವು ಸ್ವಲ್ಪ ಬುದ್ಧಿವಾದ ಹೇಳ್ತೀರಾ. ದೊಡ್ಡವ್ರಿಗೂ ಅಷ್ಟೇ, ಅವರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಬುದ್ಧಿವಾದ ಹೇಳ್ತೀರಾ. ನಿಮ್ಮ ಲೈಫಲ್ಲಿ ನಿಮ್ಮ ಅಪ್ಪ ಅಮ್ಮನ್ನ ನೀವು ನೋಡ್ಕೋತಾ ಇರ್ತೀರ. ಅವರು ನಿಮ್ಮನ್ನು ಬೆಳೆಸಿರ್ತಾರಲ್ವ, ನೀವು ನೋಡ್ಕೋತಾ ಇರ್ತೀರ. ಅಷ್ಟು ಒಳ್ಳೆ ಸ್ವಭಾವ ನಿಮಗಿದೆ. ಹಾಗೆ ಆ ದೇವರು ಎಲ್ಲ ನಿಮಗೆ ಒಳ್ಳೆಯದೇ ಆಪರ್ಚುನಿಟಿಗಳನ್ನ ಕೊಟ್ಟಿದ್ದಾನೆ. ಆಮೇಲೆ ಪ್ರಾಪರ್ಟಿ, ಜಮೀನು, ಎಲ್ಲದಕ್ಕಿಂತ ಆರೋಗ್ಯನ ಕೊಟ್ಟಿದ್ದಾನೆ, ಐಶ್ವರ್ಯನ ಕೊಟ್ಟಿದ್ದಾನೆ, ಆಯಸ್ಸನ್ನು ಕೊಟ್ಟಿದ್ದಾನೆ. ಅದರಿಂದ ಖುಷಿ ಪಡೋಣ ಎಲ್ಲರಿಗೂ ಅಷ್ಟು ಕೊಟ್ಬಿಟ್ರೆ ಜೀವನದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರ್ತೀವಿ. ನಾವು ಆರೋಗ್ಯವಾಗಿದ್ದರೆ ಬೇಕಾಗಿದ್ದು ನಾವು ಕೆಲಸ ಮಾಡ್ಕೊಂಡು ನಾವು ತೊಗೋಬೋದಲ್ವಾ. ಬೇರೆಯವ್ರ ಹತ್ರ ಯಾಕೆ ಕಿತ್ತಾಡಬೇಕು? ಎಲ್ಲರೂ ಚೆನ್ನಾಗಿರಬೇಕು ಅಷ್ಟೇ. ಹಾಗೆ ನೀವೆಲ್ಲರ ಹತ್ರನೂ ಚೆನ್ನಾಗಿರ್ತೀರ. ನಿಮ್ಮ ಮನೆಯಲ್ಲಿ ಅಕಸ್ಮಾತು ಆ ಥರ ಆಗ್ತಾ ಇಲ್ಲ ಅಂದರೆ, ನೀವು ಕೆಲಸ ಮಾಡ್ತೀರ ಆಫೀಸಲ್ಲಿ ಆಗ್ತಾ ಇರ್ಬೋದು ಏನಾದ್ರು ಜಗಳ ಎಲ್ಲ, ಅಥವಾ ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರ ಅಲ್ಲಿ ಆಗ್ತಾ ಇರ್ಬೋದು. ಯಾರೋ ನಿಮ್ಮ ಕೈ ಕೆಳಗಡೆ ಇರೋರು ಏನೋ ಒಂದು ಮಾತಾಡಿ ಏನೋ ಆಗ್ತಾ ಇರ್ಬೋದು. ಆದರೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ನೀವು ಒಂದು ಗುರುಗಳ ಪ್ಲೇಸಲ್ಲಿ ನಿಂತಿದ್ದೀರ, ಅವ್ರಿಗೊಂದು ಸ್ವಲ್ಪ ಬುದ್ಧಿವಾದ ಹೇಳಿಬಿಟ್ಟು ನೀವು ಅವ್ರಿಗೆ ಒಂದು ದಾರಿ ತೋರಿಸ್ಬಿಡಿ. ಏನೂ ಆಗಲ್ಲ, ಎಲ್ಲ ಒಳ್ಳೆಯದಾಗತ್ತೆ. ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ. ಜೈ ಮಾ ಕಾಳಿ, ಜೈ ಮಾ ಬಗ್ಲಮುಖಿ, ಹರ ಹರ ಮಹಾದೇವ್, ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್, ಜೈ ಹನುಮಾನ್. ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ನಾಳೆ ಸಿಗೋಣ. ಹಾಗೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದು 100% 200% ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಇವಾಗ. ಅದರಿಂದ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಯಾರು ದೃಷ್ಟಿ ಹಾಕಿದ್ರು ಎಲ್ಲ ಹೊರಟೋಗಿರುತ್ತೆ. ಯಾರು ತಲೆ ಕೆಡಿಸ್ಕೊಬಿಡಿ. ಎಲ್ಲ ಚೆನ್ನಾಗಿ ಖುಷಿಯಾಗಿ ನಗ್ತಾ ಇರಿ. ನಾಳೆ ಸಿಗೋಣ. ನಮಸ್ತೆ.